ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. 5:30 ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಡೈಲಿ ವ್ಲಾಗ್ ಆಗಿರಲ್ಲ, ಸೊ ನನ್ನ ವ್ಲಾಗ್ ಆಗಿರುತ್ತೆ. ನನ್ನ ಲೈಫಲ್ಲಿ ಸ್ಟ್ರಗಲ್ಸ್ ಆ್ಯಂಡ್ ನೋಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ, ಯಾಕಂದರೆ ತುಂಬ ಕೆಲವೊಂದು ಹೇಳ್ಕೊಳ್ದಿರೋ ವಿಚಾರಗಳಿದ್ದಾವೆ. ಸೊ ಎಲ್ಲೂ ಹೇಳ್ಕೊಂಡೇ ಇಲ್ಲ. ಬಟ್ ಮೊನ್ನೆ ಒಂದು ಆದ ಇನ್ಸಿಡೆಂಟಿಂದ ತುಂಬ ಬೇಜಾರಾಗೋಯಿತು. ಸೊ ಹಾಗಾಗಿ ಈ ವಿಡಿಯೋ ಅವ್ರುಗಳಿಗೆ ಅಂತ ಅಲ್ಲ, ನನಗೆ ಬೇರೆಯವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ವ್ಲಾಗಲ್ಲಿ ನಾನು ಎಲ್ಲನೂ ಹೇಳ್ಕೊತೀನಿ. ಸೊ ಹೇಳಿದ್ದೀನಿ, ಒಂದು ಡೈಲಿ ವ್ಲಾಗ್ ಆಗಿರೋದ್ರಿಂದ ನನ್ನ ಲೈಫ್ದು ಎಲ್ಲ ಹೇಳ್ಕೊಬೇಕು. ಬಟ್ ಇದನ್ನೆಲ್ಲೂ ಹೇಳ್ಕೊಂಡಿರಲಿಲ್ಲ. ಯಾಕಂದರೆ ಹೇಳ್ಕೊಂಡ್ರೆ ಕೆಲವೊಬ್ಬರು ಸಿಂಪತಿ ಅನ್ಕೋಬೋದು, ಕೆಲವೊಬ್ಬರು ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೇಳ್ತಾಳೆ ಅನ್ಬೋದು, ಸಮಥಿಂಗ್ ಏನೇನೋ ಹೇಳ್ತಾರೆ. ಸೊ ಯಾವತ್ತೂ ಹೇಳ್ಕೊಂಡಿಲ್ಲ. ಆಮೇಲೆ ಇನ್ನೊಂದು ಗೈಸ್, ನಮ್ಮ ಥರ ಆಗಿರೋ ಹೆಣ್ಮಕ್ಳು ಹೊಟ್ಟೆ ಉರಿ ಇರುತ್ತೆ, ಚಿಕ್ಕ ವಯಸ್ಸಿಗೆ ಈ ಥರ ಆಗಿರುತ್ತೆ. ಚಿಕ್ಕ ಮಕ್ಕಳು ಇರ್ತಾರೆ, ಜಾಬ್ಲೆಸ್ ಆಗಿರ್ತಾರೆ. ನಮ್ಮದವರೆಲ್ಲ ಕೈ ಬಿಟ್ಟಾಗ ಹೊಟ್ಟೆ ಊರಿಗೆ ಬೈತಿರ್ತಾರೆ. ನನ್ನ ಗಂಡ ಏನು ಮಾಡ್ದ, ಮೋಸ ಮಾಡೋದ, ಅನ್ಯಾಯ ಮಾಡೋದ, ನನಗೆ ನನ್ನ ಮಗುಗೆ ಏನು ಮಾಡಿಟ್ಟಿದ್ದಾನೆ ಅಂತ ಅದು ಮಾತಾಡೋದು ಕಾಮನ್. ಅದನ್ನು ಯಾರು ಥರ್ಡ್ ಪರ್ಸನ್ ಏನಕ್ಕೆ ಅದನ್ನು ಅವ್ರು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಬೇಜಾರು ನಮ್ಮ ಹೊಟ್ಟೆವ್ರಿಗೆ ನನ್ನ ಗಂಡನ ನಾವು ಬೈಕೊತೀವಿ, ಆಯಿತಾ? ಅದರಿಂದ ಅವ್ರುಗಳಿಗೆ ಏನು ಗೈಸ್, ನನ್ನ ಗಂಡ ನಾನು ಹೊಟ್ಟೆ ಉರಿತದೆ ನನಗೆ, ನಾನು ನನ್ನ ಗಂಡನ ಅಂತೀನಿ, ಏನು ಮಾಡ್ಬಿಟ್ಟು ಹೋದ್ನ, ಯಾಕೆ ಹಿಂಗೆ ಅನ್ಯಾಯ ಮಾಡ್ಬಿಟ್ಟು ಹೋದ, ನಮಗೇನು ಮಾಡಿಟ್ಟಿಲ್ಲ ಅಂತ. ಸೊ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿಲ್ಲ. ನಾನು ಬಂದಿರೋದೆ ಬೇರೆ ವಿಚಾರದ ಬಗ್ಗೆ. ಏನು ಅಂತ ಹೇಳಿದ್ರೆ, ನಾನು ಗೋಲ್ಡ್ನ ಬಿಡಿಸ್ಕೊಬಂದಿದ್ದೀನಿ. ಬಟ್ ಅದು ಈ ಹಿಂದೆ ಕೆಲವೊಬ್ರು ಗೊತ್ತಾಗಿತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಓಲೆನೂ ಕೂಡ ಹಾಕ್ಕೊಂಡಿದ್ದೆ, ಇಯರಿಂಗ್ಸು. ಅದು ನಾನು ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಅವ್ರು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಚಿಕ್ಕಪೇಟೆಗೆ ಹೋದಾಗ ನಂದು ನೆಕ್ಲೆಸ್ನ ಕಟ್ ಮಾಡಿಸಿ ಸರಗಳು ಮಾಡಿಸಿರೋ ವೀಡಿಯೋಯಿಂದ ಸೊ ಎಲ್ರಿಗೂ ಒಂಥರ ಕ್ಲಾರಿಟಿ ಸಿಕ್ಕಿದೆ, ಅದು ಒಡವೆನ ಬಿಡಿಸ್ಕೊಬಂದಿದ್ದಾಳೆ ಅಂತ ಹೇಳಿ. ಬಟ್ ದುಡ್ಡೆಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಿಲ್ಲ ಗೈಸ್. ಬಿಡಿಸ್ಕೊಬಂದಿರೋದು ಎಷ್ಟು ಸತ್ಯನೋ, ಬಟ್ ಅದನ್ನು ದುಡ್ಡು ಎಷ್ಟು ಕಷ್ಟಪಟ್ಟು ಅರೇಂಜ್ ಮಾಡ್ದು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನನ್ನ ಹತ್ರ ಪಾಸ್ಬುಕ್ ಇರಲಿಲ್ಲ. ನನ್ನ ಹಸ್ಬೆಂಡು ಅವರ ಅಕೌಂಟಲ್ಲಿ, ಇಲ್ಲಿ ಗಂಗೂರು ಕೆನರಾ ಬ್ಯಾಂಕಲ್ಲಿ ಇಟ್ಟಿದ್ದು. ಪಾಸ್ಬುಕ್ ಇರಲಿಲ್ಲ, ಒಡವೆ ಚೀಟಿನೂ ಇರಲಿಲ್ಲ, ಏನಂದ್ರೆ ಏನೂ ಇರಲಿಲ್ಲ. ಸೊ ನನ್ನ ಗಂಡ ಹೋದ 1.5 ವರ್ಷಕ್ಕೆ ನಾನು ಬಿಡಿಸಿದ್ದು. ಬಟ್ ನಾನದು ವಿಚಾರಿಸ್ಕೊಂಡಿದ್ದೆ ಯಾವಾಗ ಅಂದರೆ, ಅವಾಗ ನಾನು ಇಲ್ಲೇ ಇದ್ದೆ, ನನ್ನ ಗಂಡನ ಮನೇಲೇ ಇದ್ದೆ. ಅಷ್ಟು ಸ್ವಂತವ್ರು ಹೋಗಿ ಒಂದು 6-7 ತಿಂಗಳಾಗಿತ್ತು, ನಾನು ಇಲ್ಲೇ ಇದ್ದೆ. ಆವಾಗ ಒಂದು ಸಲ ಬ್ಯಾಂಕ್ ಹತ್ರ ಹೋದೆ, ನಂದು ಲೈಫ್ದು ಏನಿದೆ ಹೇಳ್ಕೊಂಬಿಟ್ಟೆ. ನಂದು ಈ ಥರ ಇದೆ, ಪಾಸ್ಬುಕ್ ಇಲ್ಲ, ಒಡವೆ ಚೀಟಿ ಇಲ್ಲ, ಸೊ ಅದು ಮನೆಯಲ್ಲಿ ಕೊಡ್ತಾ ಇಲ್ಲ ಸರ್, ಈ ಥರ ಆಗಿದೆ. ಸೊ ಏನು ಮಾಡಬೇಕು, ನಾವು ಮಿನಿ ಯಾರನ್ನು ಕೊಟ್ಟಿದ್ದಾರೆ ಅಂದರು. ನಾನೇ ಕೊಟ್ಟಿರೋದು, ನನ್ನನ್ನೇ ಕೊಟ್ಟಿದ್ದಾರೆ, ನಾನು ಅವ್ರ ವೈಫು ಸುಷ್ಮಿತಾ ಎಂ.ಕೆ ಅಂತ ಇದೆ ಅಂತ. 1 ನಿಮಿಷ ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿ ಅವರ ಸಿಸ್ಟಮಲ್ಲಿ ಚೆಕ್ ಮಾಡಿಕೊಂಡ್ರು. ಸೊ ಸುಷ್ಮಿತಾ ಎಂ.ಕೆ ವೈಫ್ ಅಂತ ಇತ್ತು. ಸೊ ಅವ್ರಿಗೆ ಓಕೆ ನೀವೇನಾ ಅಂತ ಅಂದರು. ಹೌದು ಅನ್ನೋದಕ್ಕೆ ಓಕೆ, ನಿಮ್ಮ ಸೈನ್ ಇಲ್ಲದೆ ಯಾರು ಬಂದರೂ ಕೊಡೋಲ್ಲ ಅಂದರು. ಖುಷಿಯಾಗೋಯ್ತು ನನಗೆ, ಹೌದಾ ಅಂತ ಹೇಳಿ. ಅದಾದಮೇಲೆ ಏನೇನು ಬೇಕು ಅಂದೆ. ಚೀಟಿ ಇದೆಯಾ ಅಂದರು. ಇಲ್ಲ ಅಂದೆ. ಪಾಸ್ಬುಕ್ ಇದೆ, ಇಲ್ಲ ಸರ್ ಈ ಥರ ಆಗೋಗಿದೆ, ನನ್ನ ಲೈಫ್ ಈ ಥರ ಆಗಿದೆ ಸರ್, ನನ್ನ ಹತ್ರ ಏನೂ ಇಲ್ಲ. ಹೋಗ್ಲಿ ಡೆತ್ ಸರ್ಟಿಫಿಕೇಟ್ ಇದೆಯಾ ಅಂದರು. ಸೊ ಅದು ಕೂಡ ನನ್ನ ಹತ್ರ ಇರಲಿಲ್ಲ. ನಂಗೆ ಡೆತ್ ಸರ್ಟಿಫಿಕೇಟು ಕೂಡ ಯಾರೂ ಕೊಟ್ಟಿರಲಿಲ್ಲ. ಬಟ್ ನಾನು ಬ್ರಿಲಿಯಂಟಾಗಿ ಯೋಚನೆ ಮಾಡಿದೆ ಆ ಟೈಮಲ್ಲಿ. ಅವ್ರು ಹೋಗಿ 5 ತಿಂಗಳಿಗೆ ಸೊ ನಮ್ಮಮ್ಮ ಕಳಿಸಿದ್ರು ಮೈಸೂರಿಗೆ ಹೋಗಿ ನಾವು ಇಸ್ಕೊಬಂದು. ಇದು ಗೊತ್ತೇ ಇಲ್ಲ, ನಾನೆಲ್ಲೂ ಹೇಳಿಲ್ಲ ವೀಡಿಯೋದಲ್ಲಿ. ಡೆತ್ ಸರ್ಟಿಫಿಕೇಟ್ ಇರಲಿಲ್ಲ ನನ್ನ ಹತ್ರ, ಕೊಡಲಿಲ್ಲ. ಅಷ್ಟರಲ್ಲೇನೋ ಸ್ವಲ್ಪ ಏನೇನೋ ಆಗ್ತಾಯಿತ್ತಿಲ್ಲೆಲ್ಲ ಗೊತ್ತಾಯಿತು, ಏನು ಕೊಡೋಲ್ಲ ಅಂತ ಗೊತ್ತಾದಮೇಲೆ ಡೆತ್ ಸರ್ಟಿಫಿಕೇಟ್ ಬೇಕೇ ಬೇಕಲ್ಲ ನನಗೆ. ಹಾಗಾಗಿ ಮೈಸೂರಿಗೆ ಹೋಗಿ ಸೊ ಕೇಳಿದೆ, ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅಲ್ಲೊಂದು ಸೈನ್ ಕೂಡ ಇತ್ತು. ಓಕೆ, ನಾನು ಅವ್ರ ವೈಫು, ನನಗೆ ಬೇಕು ನನ್ನ ಗಂಡನ ಡೆತ್ ಸರ್ಟಿಫಿಕೇಟ್ ಅಂದರೆ ಕೊಡ್ತಾರೆ. ಒಂದು 50-60 ರೂಪಾಯಿಯನ್ನು ಕಟ್ಟಿಸ್ಕೊತಾರೆ ಅಷ್ಟೇ. ಕಟ್ಟಿಸ್ಕೊಂಡು ಸೈನ್ ಹಾಕಿಸ್ಕೊಂಡು ಒಂದು ಪೇಪರಲ್ಲಿ ಒಂಥರ ಚಲನ್ ಥರ ಬರೆದು ಕೊಡಬೇಕು. ಬರೆದು ಸೈನ್ ಹಾಕ್ದೆ ನನಗೆ ಕೊಟ್ಟರು ಡೆತ್ ಸರ್ಟಿಫಿಕೇಟ್. ಸೊ ಡೆತ್ ಸರ್ಟಿಫಿಕೇಟ್ ಇಸ್ಕೊಬಂದಿದ್ನೆಲ್ಲ ಇತ್ತು. ಆ್ಯಂಡ್ ಆಧಾರ್ ಕಾರ್ಡ್ ಇದೆಯಾ ಅಂದರು. ಆಧಾರ್ ಕಾರ್ಡ್ ಇತ್ತು. ಸೊ
ಎರಡೇ ಸಾಕು. ನೆಕ್ಸ್ಟು ನಾಮಿನಿಗೆ ಯಾರ್ದಾರು ಒಂದು ಇಬ್ಬರದ್ದು ಸೈನ್ ಬೇಕಾಗುತ್ತೆ ಅಂತ ಹೇಳಿದರು. ಸೊ ನನಗೆ ಓಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಗೊತ್ತಾಗಿತ್ತು. ಬಟ್ ದುಡ್ಡಿರಲಿಲ್ಲ ಗೈಸ್. ಆಗ ಬಡ್ಡಿ ಕಟ್ಟೋಣ ಅಂದ್ರೂ, ಅಂದರೆ ನಮ್ಮ ಸಂತು ಒಂದು 7-8 ತಿಂಗಳಿಗೆ ಬಡ್ಡಿ ಕಟ್ಟೋಣ ಅಂತ ಹೇಳಿದ್ರು ಕೂಡ ಬಡ್ಡಿ ಕಟ್ಟೋಕ್ಕೆ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಂತೆ. ಆವಾಗೂ ನಾಮಿನಿ ಅದು ಇದು ಏನೇನೋ ತುಂಬ ಪ್ರೊಸೀಜರ್ ಇತ್ತು. ಸೊ ಇರಲಿ ನೋಡೋಣ ಅಂತ ನಾನು ಕೇಳ್ಕೊಂಡೋದೆ. ಸರಿ ಇನ್ನೊಂದು 4-5 ತಿಂಗಳಿದ್ರೆ ಏನಾರು ಹರಾಜು ಬಂದ್ಬಿಡುತ್ತಾ ಅಂತ. ಬಿಕಾಸ್ ಅಷ್ಟರಲ್ಲಿ ಆಲ್ಮೋಸ್ಟ್ 1 ವರ್ಷ ಆಗಿತ್ತು ನಮ್ಮ ಸಂತು ಡೆತ್ತಾಗಿ. ಇಲ್ಲಮ್ಮ 3-4 ತಿಂಗಳು ಅಂದರೆ ಓಕೆ, ಹರಾಜಿಗೇನು ಬರಲ್ಲ ಅಂದರು. ಸೊ ಅದಾದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಧರ್ಮಸ್ಥಳ ಸಂಘದಲ್ಲಿ 1 ಲಕ್ಷ 2 ಲಕ್ಷ ತನಕ ಲೋನ್ ಕೊಡ್ತಾರೆ. ಸೊ 1 ಲಕ್ಷ ಲೋನ್ ಎತ್ಕೊಂಡು ವಾರಕ್ಕೆ 1200 ಚಿಲ್ಲರೆ ಕಟ್ಟಬೇಕು ಗೈಸ್. 260 1260 70 ಕಟ್ಟಬೇಕು ವಾರಕ್ಕೆ. ಅಂದರೆ ತಿಂಗಳಲ್ಲಿ 4 ವಾರ ಅಷ್ಟು ಅಮೌಂಟ್ ಕಟ್ಟಬೇಕು. ಪ್ರತಿ ವಾರ 1250 60 ಸಮಥಿಂಗ್ ಇರಬೇಕು. 1 ಲಕ್ಷ ಎತ್ಕೊಂಡು ಅದರಲ್ಲೂ ಕೂಡ ಒಂದು 2-3 ಸಾವಿರ ಅದೇನೋ ಇನ್ಸೂರೆನ್ಸ್ ಅದು ಇದು ಅಂತೇಳಿ ಕಟ್ ಮಾಡ್ಕೊಂಡು ಹಾಕ್ತಾರೆ. ಅಮ್ಮನ ಹೆಸರಲ್ಲಿ, ಅಮ್ಮ ಸಂಘದಲ್ಲಿರೋದು ಎತ್ಕೊಂಡು. ನನಗೆ ಬೇಕಾಗಿದ್ದು ಎಷ್ಟು ಗೊತ್ತಾ, 100 ರೂಪಾಯಿ ಕಡಿಮೆ 1,40,000 ದುಡ್ಡು ಬೇಕಿತ್ತು. ಬಡ್ಡಿ ಬಂದು ಒಂದೂವರೆ ವರ್ಷಕ್ಕೆ, 1 ವರ್ಷದ ಮೇಲೆ 6 ತಿಂಗಳು 7 ತಿಂಗಳಾಗಿತ್ತು, 26,000. ಸೊ ಏನು ಮಾಡ್ದು ಅಂತ ಹೇಳಿದ್ರೆ, ನನ್ನ ತಂಗಿ ಬಂದು, ನನ್ನ ತಂಗಿ ಯಾವಾಗಲೂ ಫೋನ್ಪೇಲಿ ಅಕೌಂಟಲ್ಲಿ ದುಡ್ಡು ಇಟ್ಕೊಳ್ಳಲ್ಲ. ಬಿಕಾಸ್ ಫೋನ್ಪೇ ಮಾಡಿ ಸ್ಕ್ಯಾನ್ ಮಾಡಿ ದುಡ್ಡು ಹೋಗ್ಬಿಡುತ್ತೆ ಅಂತ. ಅವಳಿಗೆ ಎಷ್ಟು ಬೇಕೋ ಅವಶ್ಯಕತೆಗೆ ಅಷ್ಟು ಅಕೌಂಟಲ್ಲಿ ಇಟ್ಕೊಂಡು ಮಿಕ್ಕಿದೆಲ್ಲ ಕ್ಯಾಶ್ ತಂದು ಮನೇಲಿ ಇರ್ತಾಳೆ. ದೊಡ್ಡಮ್ಮನ ಮನೆಯಲ್ಲೇ ಇಡೋದು. ಊರಿಗೆ ಬಂದು ಈ ಥರ ಗೋಲ್ಡ್ ಬಿಡಿಸ್ಬೇಕು ಅಂತ ಗೊತ್ತಾಯ್ತಲ್ಲ, ನಾನು 30,000 ತಂದುಕೊಟ್ಲು. ಅವಳದು ಸಂಬಳದ ದುಡ್ಡು ಅಷ್ಟಿತ್ತು. ಯಾಕಂದರೆ ಅದೇನೋ ಗೋಲ್ಡ್ ಏನೋ ಮಾಡಿಸ್ಕೊಂಡಿದ್ಲು, ಎಲ್ಲ ಖರ್ಚಾಗಿ ಅಷ್ಟು 30,000 ಆಯಿತು ಅಂತೇಳಿ 30,000 ತಂದುಕೊಟ್ಲು. ನನಗೆ ಇನ್ನೂ 10,000 ದುಡ್ಡು ಬೇಕಿತ್ತು. ನನ್ನ ಅಕೌಂಟಲ್ಲಿ ಒಂದು 3-4 ಸಾವಿರ ಚಿಲ್ಲರೆ ದುಡ್ಡಿತ್ತು. ಸೊ ನಂಗೆ ಅಲ್ಲಿ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ 140 ಅಂತ. 130 ಆಗಬಹುದೇನೋ, 132 33 ಆಗ್ಬೋದು ಅಂದ್ಕೊಂಡು ಹೋದೆ. ಒಂದು 2-3 ಸಾವಿರ ಆದರೆ ನನ್ನ ಅಕೌಂಟಲ್ಲಿ ಇದ್ದಿಲ್ಲ ಅಂತ. ಯಾಕಂದರೆ ಎಕ್ಸಾಕ್ಟಾಗಿ ನಾನು ಕೇಳ್ಕೊಂಡಿರಲಿಲ್ಲ. ನಾನು ಕೇಳೇ ಒಂದು 6 ತಿಂಗಳಾಗಿತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನೇನೋ ಅಂತೇಳಿ. ಅಲ್ಲಿ ಹೋಗಿ ನೋಡ್ತೀನಿ, ಲಿಟ್ರಲಿ ಶಾಕ್ ಆದೆ. 100 ರೂಪಾಯಿ ಕಡಿಮೆ 1,40,000 ಅಂತ ಹೇಳಿದ್ರು. ನನ್ನ ಹತ್ರ ದುಡ್ಡಿಲ್ಲ. 133 134 ಐತೆ ನನ್ನ ಹತ್ರ ಇರೋದು. ನನ್ನ ತಂಗಿ ಕ್ಯಾಶ್ ಕೊಟ್ಟಿದ್ದು ಎಲ್ಲ 1 ಲಕ್ಷದ್ದು ಅಮ್ಮನ ಅಕೌಂಟಿಂದ ನನ್ನ ಅಕೌಂಟಿಗೆ ಕಟ್ಕೊಬಿಟ್ಟಿದೆ. ಯಾಕಂದರೆ ಅಷ್ಟು ಕ್ಯಾಶ್ನ ಬಸ್ಸಲ್ಲಿ ಎತ್ಕೊಂಬರೋದು ಒಳ್ಳೆಯದಲ್ಲ ಅಂತ ಹೇಳಿ. ಆ ಟೈಮಲ್ಲಿ ನನ್ನ ಜೊತೆ ಬಂದಿದ್ದು ವರ್ಷಿತಾ ನಾನು ಇಬ್ಬರು ಬಸ್ಸಿಗೆ ಬಂದು ಫಸ್ಟು ಅಮ್ಮಂದು ಬಂದು SBI ಸಾಲಿಗ್ರಾಮಕ್ಕೆ ಹೋಗಿ ಅಮ್ಮಂದು ಅದು ಏನು ಕೈಗೆ ಕೊಡ್ತಾರೆ, ಒಬ್ಬೊಬ್ಬರು ಕೈಗೆ ಕೊಡ್ತಾರೆ. ಕೆಲವೊಂದರಲ್ಲಿ ಬ್ಯಾಂಕಿಗೆ ಹಾಕ್ತಾರೆ. ಫೈನಾನ್ಸ್ಗಳಲ್ಲಿ ಕೆಲವೊಬ್ಬರು ಕೈಗೆ ಕೊಡ್ತಾರೆ, ಕೆಲವೊಬ್ಬರು ಬ್ಯಾಂಕಿಗೆ ಹಾಕ್ತಾರೆ. ಆ ಥರ ಅಮ್ಮನ SBIಯಿಂದ ತೊಗೊಂಡು ಅದಾದಮೇಲೆ ನನ್ನ SBIಗೂ ಹಾಕ್ಕೊಳ್ಳಿಲ್ಲ. SBIಗೆ ಹಾಕ್ಕೊಂಡು ಕರೆಕ್ಟ್ SBI ಸಾಲಿಗ್ರಾಮ SBIಗೆ ಅಕೌಂಟ್ ಹಾಕ್ಕೊಂಡು ಅಲ್ಲಿಂದ ಗಂಗೂರು ನಂದು ಅಕೌಂಟ್ ಇತ್ತಲ್ಲ ಕೆನರಾ ಬ್ಯಾಂಕಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಕೊಂಡು 1 ಲಕ್ಷನ 30,000 ಕ್ಯಾಶ್ ತೊಗೊಂಡು ಒಟ್ಟಿಗೆ 30,000 ಕ್ಯಾಶ್ನ ಪರ್ಸಲ್ಲಿ ಇಟ್ಕೊಂಡು ಆ ಪರ್ಸ ಹಿಂಗೆ ಇಟ್ಕೊಂಡು ಬಂದರೆ 140 ಅಂತ ಹೇಳಿದ್ರು. ಆಗ ಅಲ್ಲೇ ಬ್ಯಾಂಕಲ್ಲಿ ಯಾರಿಗೋ ಫೋನ್ ಮಾಡಿ ನನ್ನ ಫ್ರೆಂಡ್ಗಳಿಗೆ ಒಂದು 8,000 ದುಡ್ಡು ಹಾಕಿಸ್ಕೊಂಡು ನಾಮಿನಿ ಬೇಕಿತ್ತಲ್ಲ. ಆಗ ನಮ್ಮ ಅಣ್ಣಂಗೆ ಕಾಲ್ ಮಾಡಿದೆ. ನನಗೆ ಯಾರೂ ಇಲ್ಲಿ ಊರಲ್ಲಿ ಪರಿಚಯನೇ ಇರಲಿಲ್ಲ. ನಮ್ಮ ಅಣ್ಣನ ಫ್ರೆಂಡು ಗಂಗೂರೇನೆ, ಇದೇ ಊರು. ಅವ್ರು ಬಂದು ಅವ್ರ ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಅವರು ನನಗೆ ನಾಮಿನಿಗೆ ಸೈನ್ ಹಾಕ್ಕೊಟ್ರು. ನಾಮಿನಿ ಅಲ್ಲ, ಸಾಕ್ಷಿಗಳು ಅಂತ. ಸಾಕ್ಷಿಗಳು ಅಂದರೆ ಈ ಊರಲ್ಲೇ ಇದ್ದೀನಿ ನಾನು, ಹೌದು ಸಂತೋಷ್ ಅವ್ರ ವೈಫೇನೆ, ನಮಗೆ ಗೊತ್ತು ಅಂತ ಸಾಕ್ಷಿಗೆ ಸೈನ್ ಹಾಕಿದ್ರು. ಅದಾದಮೇಲೆ ಬಿಡಿಸ್ಕೊಂಡು ನಾನು ಮನೆಗೆ ಹೋದೆ. ನಾವು ಅಮ್ಮಂಗೆ ಹೇಳಿದೆ ನಾನು ವೀಡಿಯೋ ಮಾಡ್ತೀನಿ ಅಂತ. ಇಲ್ಲ ಬೇಡ, ಅದೇನು ವೀಡಿಯೋ ಮಾಡಬೇಡ ಬಿಡು ಅಂತ ಅಂದು. ಯಾಕಂದರೆ ನಾನು ಎಲ್ಲನೂ ತೋರಿಸ್ತೀನಿ, ಅದರಲ್ಲಿ ಏನಿಲ್ಲ. ಓಕೆ, ಸೊ ಇಷ್ಟ ಆಯಿತು. ನಾವು ಈಗ ಇವತ್ತಿಗೂ ನಮ್ಮ ಅಪ್ಪಾಜಿ ನಮ್ಮಮ್ಮ ದುಡ್ಡು ಕಟ್ತಾ ಇರೋದು. ನಂದು ಸ್ಯಾಲ್ರಿ ಆಗೋಕ್ಕೆ ಇನ್ನೂ 5 to 6 months ಆಗುತ್ತೆ. ಅಲ್ಲಿ ತನಕನೂ ನಾನು ಏನೋ ತಗೊಳ್ಳಿ ಕಟ್ಟಿ ಅಂತ ಕೊಡಲ್ಲ. ಸ್ಯಾಲ್ರಿ ಆದಮೇಲೆ ಇದು ಚೀಟಿ ಎತ್ತಿಸ್ಕೊಂಡಿದ್ದೀನಲ್ಲ ಅದನ್ನು ಕೊಡ್ತೀನಿ. ಗೊತ್ತಿಲ್ಲದೆ ಹೋದವ್ರು ಏನು ಅಂದ್ಕೊಂಡ್ಬಿಟ್ಟವ್ರೆ ಅಂದರೆ ಇವಳು ಗಂಡ ಕೊಟ್ಬಿಟ್ಟು ಹೋಗ್ಬಿಟ್ಟವನೆ ಅಕೌಂಟಲ್ಲಿ ಇಟ್ಕೊಂಡು ಏನೋ ಮಜಾ ಮಾಡ್ತಾವಳೆ ಅಂತ ಅವ್ರು ಅಂದ್ಕೊಂಡಿರ್ತಾರೇನೋ, ನನಗೆ ಗೊತ್ತಿಲ್ಲ, ಇದ್ರೂ ಇರಬಹುದು. ಬಟ್ ನಾವಿಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನನಗೆ ಗೊತ್ತು. ನನ್ನ ತಂಗಿ ಎಷ್ಟು ದುಡ್ಡು ಕೊಟ್ಟಿದ್ದಾಳೆ ನನಗೆ ಗೊತ್ತು. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ನನಗೆ ಗೊತ್ತು. ಸೊ ಒಡವೆ ಬಿಡಿಸ್ಕೊಬಂದಿದ್ದಾಳೆ. ಅದರಲ್ಲಿ ಎಷ್ಟು ನರಕ ಐತೆ, ಎಷ್ಟು ನರಕ ಅನುಭವಿಸ್ಕೊಂಡು ಒಡವೆ ಬಿಡಿಸ್ಕೊಬಂದಿದ್ದೀವಿ. ಅದು ನಮಗೆ ಗೊತ್ತು ಅದೆಲ್ಲ. ಏನು ಗೊತ್ತಾ, ಗೊತ್ತಿಲ್ಲದೇ ಏನೋ ಮಾತಾಡಬಾರ್ದು ಗೈಸ್.
ನನ್ನ ಗಂಡ ಮಾಡಿದ್ದಾನೆ ಅಂತಲೇ ಹೇಳ್ತೀನಿ. ಸೊ ಅವ್ರು ಮಾಡಿಸಿದ್ದು ನಾನು ಇಲ್ಲೇ ಇದ್ದೆ. ಮದುವೆ ಆದ 3ನೇ ತಿಂಗಳಿಗೇನೆ ಕನ್ಸೀವ್ ಆಗಿತ್ತು. ಕೃತು ಬೇಗ ಹುಟ್ಟಲು. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ 1 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಕೃತುಗೆ 15 ದಿನನೋ 20 ದಿನನೋ ಮಗು. ಸೊ ನಾನು ಕನ್ಸೀವ್ ಆದಾಗ ನನಗೆ 8 ತಿಂಗಳಿಗೆ ಅಲ್ವಾ ಇದು ಸೀಮಂತ ಮಾಡಿ ಕಳಿಸಿದ್ದು. ಅಲ್ಲಿ ತನಕ ಇಲ್ಲೇ ಇದೆ. ಆಗ ನನ್ನ ಗಂಡ ಫೈನಾನ್ಸಲ್ಲೆಲ್ಲ ಎತ್ತು ನೆಕ್ಲೆಸ್ ಮಾಡಿಸಿದ್ದು. ಸೊ ಅದು ಹೇಳ್ತಾ ಇದ್ದೆ ನನ್ನ ಗಂಡ ನೆಕ್ಲೆಸ್ ಮಾಡಿಸಿರೋದು ಅಂತ ಹೇಳಿ. ಮಾಂಗಲ್ಯ ಚೈನು ಇದು ಹಾಕಿದ್ದೀನಲ್ಲ, ಇದು ಬಂದು ನಮ್ಮಪ್ಪ ನಮ್ಮಮ್ಮ ಮಾಡಿಸಿರೋದು. ಸೊ ಕೆಲವೊಬ್ರದ್ದು ಏನು ಅಂತ ಹೇಳಿದ್ರೆ ನನ್ನ ಗಂಡನೇ ಮಾಂಗಲ್ಯ ಚೈನ್ ಮಾಡಿಸಿರೋದು. ಸಾಲ ಮಾಡಿ ಮಾಡಿಸ್ಕೊಟ್ಬಿಟ್ಟಿದ್ದಾನೆ. ಗಂಡ ಹೆಂಡತಿ ಇಬ್ಬರು ಸುಳ್ಳು ಹೇಳ್ತಿದ್ದಾರೆ. ಈಗ ಅವ್ನು ಸತ್ತೋಗ್ಬಿಟ್ಟ ಅಂತ ಏನೇನೋ. ಈಗ ಏನು ಭಯನಾ ನನಗೆ? ಇಷ್ಟೆಲ್ಲ ಹಠ ಮಾಡಿಕೊಂಡು ಬದುಕಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಗಳನ್ನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಇಷ್ಟು ಸ್ಟ್ರಾಂಗಾಗಿ ನಿಂತಿರೋಳಗೆ ನನ್ನ ಗಂಡನೇ ಮಾಡಿಸ್ಕೊಟ್ಟ ಅಂತ ಹೇಳೋಕ್ಕೇನು ಭಯನಾ ನನಗೆ? ಅಲ್ವಾ? ಅವ್ರ ಹೆಂಡ್ತಿಗೆ ಅವ್ರು ಮಾಡಿಸ್ಕೋತಾರೆ, ಅವ್ರ ಮಕ್ಳಿಗೆ ಅವ್ರು ಮಾಡಿಸ್ಕೊಡ್ತಾರೆ. ಅದನ್ನು ಹೇಳ್ಕೊಳಕ್ಕೆ ಏನೂ ಇಲ್ಲ. ಬಟ್ ದುಡ್ಡು ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮ. ನನ್ನ ಗಂಡನೇ ನನ್ನ ಹತ್ರ ನಾನು ಪ್ರೆಗ್ನೆಂಟ್ ಟೈಮಲ್ಲಿ PF ದುಡ್ಡು 30,000 ದುಡ್ಡು ಇಸ್ಕೊಂಡು, ಯಾಕಂದರೆ ಇನ್ನೂ ಅವಾಗ ಮಾಂಗಲ್ಯ ಚೈನ್ ಇರಲಿಲ್ಲ. ಅವಾಗ ಏನಾದ್ರು ನೆಕ್ಸ್ಟು ನಿಮಗೆ ಗೋಲ್ಡ್ ಮಾಡಿಸ್ತಾರಲ್ಲ ನಿಮ್ಮ ಫ್ಯಾಮಿಲಿಲಿ, ಅವಾಗ ನಾನು ಕೊಡ್ತೀನಿ ಅಂತ 30,000 PF ದುಡ್ಡು ಇಸ್ಕೊಂಡಿದ್ರು. ಈ ಚೈನ್ ಮಾಡಿಸ್ದಾಗಲೂ ಕೂಡ ಅವರು ಕೊಡಲಿಲ್ಲ. ಕೇಳ್ದೋ ಇವಾಗಿಲ್ಲ ಅಂತ ಏನೋ ಹೇಳಿದ್ರು. ಆವಾಗೂ ಕೂಡ ಏನೂ ಕೊಡಲಿಲ್ಲ. ಅಲ್ಲ ಗಂಡನಿಗೆ ಕೊಟ್ಟಿರೋದು, ಕೇಳಬಾರ್ದು ಹಂಗೆ ಹಿಂಗೆ ಅಂತೀರೇನೋ. ಬಟ್ ಅವರು ಹೇಳ್ಬಿಟ್ಟೆ ಇಸ್ಕೊಂಡಿದ್ದು. ಈಗ ಬೇರೆಯವ್ರಿಗಾದರೆ ಬಡ್ಡಿ ಕೊಡಲ್ವಾ, ಅದು ಕೊಡಲ್ವಾ? ಈಗ ನೀನು ತಾನೇ ಅಕೌಂಟಲ್ಲಿ ಇಟ್ಕೊಂಡು ಏನು ಮಾಡ್ತೀಯ? PF ದುಡ್ಡು 33,000 ಬಂದಿತ್ತು. ಆಗ ನನಗೊಂದು 6 ತಿಂಗಳು 7 ತಿಂಗಳು ಕನ್ಸೀವ್ ನಾನು. ನನ್ನ ಹತ್ರನೇ ಕೊಡು, ನಿನಗೆ ಅದಕ್ಕೆ ಒಂದು 10,000 ಸೇರಿಸಿ ನಿನಗೆ ಗೋಲ್ಡ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಒಂದು 10,000 ಸೇರಿಸಿ 40,000 ಕೊಡ್ತೀನಿ. ಈಗ ಬೇರೆಯವ್ರಿಗಾದರೆ ಬಡ್ಡಿ ಕೊಡಲ್ವಾ ಅಂತ ಹೇಳಿ ಇಸ್ಕೊಂಡಿದ್ರು. ಸೊ ಅದೂ ಇಲ್ಲ. ಬಟ್ ಗೊತ್ತಿಲ್ಲದೆ ಹೋದವರು ಏನೇನೋ ಮಾತಾಡ್ತಾರೆ. ನಮಗೆ ಗೊತ್ತು ನಮ್ಮದು ಎಷ್ಟೆಷ್ಟಿದೆ ಅಂತ ಹೇಳಿ. ನನಗೇನು ಹೆದರಿಕೆನಾ ಗೈಸ್? ಮಾಡಿರೋದನ್ನ ಮಾಡಿದ್ದಾರೆ ಅಂತ ಹೇಳೋಕ್ಕೆ, ಅಲ್ವಾ? ಎಲ್ಲ ಮಾಡೋದೇನೆ ಗಂಡ ಮಾಡೋದು ಹೆಂಡತಿ ಮಕ್ಳಿಗೋಸ್ಕರನೇ, ಹೆಂಡತಿ ಮಾಡೋದೇ ಗಂಡ ಮಕ್ಳಿಗೋಸ್ಕರನೇ. ಈಗ ನಮ್ಮ ಅಪ್ಪ ಅಮ್ಮ ಮಾಡಿಸಿರೋ ಚೈನ್ನ ನನ್ನ ಗಂಡ ಮಾಡಿಸ್ತಾ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಈಗ ನನ್ನ ಗಂಡ ಮಾಡಿಸಿರೋ ನೆಕ್ಲೆಸ್ನ ನಮ್ಮ ಅಪ್ಪ ಅಮ್ಮ ಮಾಡಿಸಿರೋ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅವತ್ತು ನಾನು ಮಾಡಿಸ್ಕೊಂಡಾಗ 25 ಗ್ರಾಮ್ಸ್ಗೆ 1,37,000 ಚಿಲ್ಲರೆ ಆಗಿತ್ತು. ಆಯಿತಾ? ಅದರಲ್ಲೂ ಎಷ್ಟು ಕಷ್ಟಪಟ್ಟು ಅದೊಂಥರ ಕಣ್ಣೀರಿನ ಕತೆ ಗೈಸ್, ನಿಜವಾಗ್ಲೂ. ಇಲ್ಲಿ ನಗ್ತಾ ಇದ್ದೀನಿ, ಬಟ್ ನನ್ನ ಮನಸ್ಸಲ್ಲಿ ಎಷ್ಟೈತೆ ಅಂತ ನನಗೆ ಗೊತ್ತು. ನನ್ನ ಗಂಡಂಗೆ ಏನೇನು ಬಿಡಿ, ಅವೆಲ್ಲ ಮಾತಾಡೋದು ಬೇಡ ಇವಾಗ. ಸೊ ಇವಾಗ ನನಗೂ ಸಾಲಗಳಿದ್ದಾವೆ. ಧರ್ಮಸ್ಥಳ ಸಂಘದಲ್ಲಿ ಎತ್ಕೊಂಡಿರೋದು, ಅದು ಇವಾಗ ಒಂದು 5 ತಿಂಗಳಲ್ಲಿ ಎತ್ಕೊಂಡಿರೋದು. ಅದು 2 ವರ್ಷಕ್ಕೆ ನಾವು ಹಾಕ್ಸಿರೋದು ಕಂತನ್ನ, ಅದನ್ನು ಕಟ್ಟಬೇಕು. ಹಾಗೆ ನನ್ನ ಫ್ರೆಂಡ್ ಹತ್ರ ಒಂದು 7-8 ಸಾವಿರ ಸಾಲ ಇಸ್ಕೊಂಡಿದೆ ಅನ್ನಲ್ಲ, ಅದನ್ನು ಕೊಟ್ಟೇ ಇಲ್ಲ. ಹಾಗೆ ಕೃತುಗೆ ನಾನು ಯೂಟ್ಯೂಬ್ ದುಡ್ಡು ಫಸ್ಟ್ ದುಡ್ಡಲ್ಲಿ ನಾನು ಫೀಸ್ ಕಟ್ಟಿದ್ದು ಬಿಟ್ಟರೆ, ನೆಕ್ಸ್ಟ್ ಇವಾಗ ಹೋಗಿ ಸೆಕೆಂಡ್ ಟೈಮ್ ಕಟ್ಟಿದಾಗ ಯೂಟ್ಯೂಬ್ ದುಡ್ಡಲ್ಲಿ ನಾನು ಕಟ್ಟಿಲ್ಲ. ಬಿಕಾಸ್ ಯೂಟ್ಯೂಬ್ ದುಡ್ಡನ್ನ ನನ್ನ ಡೈಲಿ ಎಕ್ಸ್ಪೆನ್ಸಸ್ಗೆ ಹಾಗೆ ಹೆಲ್ತ್ಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಖರ್ಚಾಗ್ತಾ ಇರುತ್ತೆ. ಸೊ ಕೃತುಗೆ ಸೆಕೆಂಡ್ ಟೈಮ್ ನಾನೀಗೊಂದು 1.5 ತಿಂಗಳು 2 ತಿಂಗಳಲ್ಲಿ ಫೀಸ್ ಕಟ್ಟಿದ್ನಲ್ಲ, 2.5 ತಿಂಗಳಿಂದ ಫೀಸ್ ಕಟ್ಟಿದ್ನಲ್ಲ, ಅದನ್ನು ಕೂಡ ಸಾಲ ಮಾಡೇ 9,000 ಫೀಸ್ ಕಟ್ಟಿರೋದು ಕೃತುಗೆ. ನಾನು ಸಾಲಗಾತಿ ಗೈಸ್, ನನಗೂ ಸಾಲಗಳಿದ್ದಾವೆ. ಅದೊಂದು 1 ಲಕ್ಷ ಧರ್ಮಸ್ಥಳದ್ದು. ಸೊ ಕೃತುಗೆ 9,000 ಸಾಲ ಮಾಡಿ ಫೀಸ್ ಕಟ್ಟಿರೋದು. ಆ ಗೋಲ್ಡ್ ಬಿಡಿಸಿದಾಗ 8,000 ಅದು. ತುಂಬ ಇದ್ದಾವೆ ಗೈಸ್. ಇನ್ನೊಂದು ಮೇಯ್ನು, ಇವಾಗ ಒಂದು ರೀಸೆಂಟಾಗಿ ಒಂದು 2-3 ತಿಂಗಳಲ್ಲೂ ಕೂಡ ಒಂದು 50,000 ಯಾರ ಹತ್ರನೋ ಇಸ್ಕೊಂಡು ಬೇಕು ಅಂತ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ. ಸೊ ನಾನೇ ಅದು ಏನಿದೆ ಅದನ್ನು ತೀರಿಸ್ತೀನಿ ಅಥವಾ ಕೊಡ್ತೀನಿ ಅಂತ ಹೇಳಿ ಒಂದು 50,000 ಕ್ಯಾಶ್ನ ಇಸ್ಕೊಂಡೆ. ನನ್ನ ಕೆಲಸಕ್ಕೆ ಬೇಕಿತ್ತು, ನನ್ನ ಯಾವುದೋ ಒಂದು ಪರ್ಸ್ನಲ್ ವಿಚಾರಕ್ಕೆ ಬೇಕಿತ್ತು, ತಗೊಂಡೆ. ನನಗೂ ಇವಾಗ ಹೆಚ್ಚಿಗೆ ಕಡಿಮೆ ಎಷ್ಟಿದೆ ಅಂದರೆ 1.5 ಲಕ್ಷದಷ್ಟು ದುಡ್ಡು ನನ್ನ ತಲೆ ಮೇಲಿದೆ. ನಾನು ಬೇರೆಯವ್ರಿಗೆ ಕೊಡಬೇಕು. ಅದೊಂದು 8,000 ಪ್ಲಸ್ 9,000 ಪ್ಲಸ್ 50,000 ಪ್ಲಸ್ ಅದು ಧರ್ಮಸ್ಥಳದ್ದು. ಇವಾಗ ಸದ್ಯಕ್ಕೆ ಅಪ್ಪ ಅಮ್ಮನೇ ಕೊಟ್ಕೊತಾರೆ ನನಗೆ ಸ್ಯಾಲ್ರಿ ಆಗೋ ತನಕ. ಸ್ಯಾಲ್ರಿ ಆದಮೇಲೂ ಕೂಡ ನಾನು ಅವ್ರು ಕೇಳಲ್ಲ, ನಾವು ಹೆಂಗೋ ಕಟ್ಕೋತೀವಿ, ನಿಮ್ಮ ಜೀವನ ನೀನು ಮಾಡು, ನಿನ್ನ ಮಗಳಿಗೆ ಏನು ಬೇಕೋ ಮಾಡು ಅಂತಾರೆ. ಬಟ್ ಅವ್ರು ಕೇಳದೆ ಹೋದ್ರೂ ಅಟ್ಲೀಸ್ಟ್ ಅದೇ ಎಷ್ಟಾಗುತ್ತೆ ತಿಂಗಳಿಗೆ 5,500 ಎಷ್ಟೋ ಆಗಿಬಿಡುತ್ತೆ ಧರ್ಮಸ್ಥಳ ಸಂಘದ್ದು. ಒಂದು ತಿಂಗಳಿಗೆ 5,500 6,000 ಆಗುತ್ತೆ. ಸೊ ಅದು
ಫುಲ್ ಕೊಡೋಕ್ಕಾಗಿಲ್ಲ ಅಂದ್ರೂ ಅರ್ಧಕ್ಕೆ ಅರ್ಧನಾದ್ರು ಕೊಡಬೇಕು. ಅಟ್ಲೀಸ್ಟ್ ಫುಲ್ ಕೊಡ್ಬೋದು. ನನಗೆ ಬರೋದು ತುಂಬ ಜನ ಕೇಳಿದರೆ ಎಷ್ಟು ಬರುತ್ತೆ ಸ್ಯಾಲ್ರಿ, ಎಷ್ಟು ಬರುತ್ತೆ, 12,000 ಅಂತ ಹೇಳಿದ್ದಾರೆ. 12,000 ಅಂತ ಅಂದರೆ ನನಗೆ ವರ್ಕ್ ಮಾಡ್ತಾರಲ್ಲ ಟೀಚರ್ಸು, ಅವ್ರು ಹೇಳಿರೋದು. ಬಟ್ ನನಗೆ 6 ಮಂತ್ಸ್ ಬರೋಲ್ಲ, 6 ಮಂತ್ಸ್ ಆದಮೇಲೆ ಒಂದೇ ಸಲ ಬರುತ್ತೆ. ಸೊ ಅದಾದಮೇಲೆ ಅಂದ್ಕೊಂಡಿರೋದು, ಅವ್ರು ಕೇಳಲ್ಲ ಚೀಟಿ ಈಗ ಎತ್ತಿಸ್ಕೊಂಡಿದ್ದೆಲ್ಲ ಗೋಲ್ಡ್ ತೊಗೊಳಕ್ಕೆ ಕೊಡು ಅಂತ. ಬಟ್ ಕೊಡಬೇಕಾಗಿರೋದು ನನ್ನ ಧರ್ಮ. ನಮ್ಮ ಅಪ್ಪ ಅಮ್ಮ ಕೇಳೋದೇ ಇಲ್ಲ, ನಾವೇ ತಿರ್ಸ್ತೀವಿ, ನಿನ್ನ ಜೀವನ ಏನು, ದುಡ್ಡು ಜೋಡಿಸ್ಕೊಂಡು ನಿನ್ನ ಮಗಳಿಗೆ ಏನು ಬೇಕು ಮಾಡು ಅಂತಾರೆ. ಬಟ್ ನಾನು ಅಂದ್ಕೊಂಡಿರೋದು ಸ್ಯಾಲ್ರಿ ಆದಮೇಲೆ ಅದಕ್ಕೆ ಸ್ವಲ್ಪ ಕೊಡಬೇಕು ಅಂತ ಹೇಳಿ. ಸೊ ಈ ಥರ ನಾವುಗಳು ಸಾಲ ಮಾಡಿಕೊಂಡು ಈ ಥರ ಬದುಕ್ತಾ ಇರೋದು. ಅದನ್ನ ಎಲ್ಲರ ಹತ್ರ ಬಂದ್ಬಿಟ್ಟು ನಾನು ಸಾಲ ಮಾಡಿದ್ದೀನಿ, ನಂಗೆ ಹಿಂಗದೆ ಹಂಗದೆ ಅಂತ ಹೇಳೋಕ್ಕಾಗಲ್ಲ, ಹೇಳೋ ಅವಶ್ಯಕತೆನೂ ಇಲ್ಲ. ಬಟ್ ಗೊತ್ತಿಲ್ಲದೆ ಹೋದರೆ ಬೇರೆ ಥರ ಇಮ್ಯಾಜಿನ್ ಮಾಡ್ಕೊತಾರೆ. ಆ್ಯಂಡ್ ಇವಾಗ ಇತ್ತೀಚೆಗೆ ನಾನು ನನ್ನ ಮಗಳಿಗೋಸ್ಕರ ತುಂಬ ಖರ್ಚು ಮಾಡ್ತೀನಿ. ಆ್ಯಂಡ್ ಏನಾದರೂ ಅವಶ್ಯಕತೆ ಇರೋಂಥ ವಸ್ತುಗಳು ಬೇಕು ಅಂದಾಗ ತೊಗೋತೀನಿ. ದುಡ್ಡೆಲ್ಲಿ ಬರುತ್ತೆ ಅಂತ ಹೇಳಿ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು. ಆ್ಯಂಡ್ ನನಗೆ ಒಂದು 2-3 ಕಾಮೆಂಟ್ಸ್ ಬಂದಿದ್ದು, ನಿಮ್ಮ ಇದಕ್ಕೆಲ್ಲ ದುಡ್ಡೆಲ್ಲ ಹೆಂಗೆ ನೀವು ಮಾಡ್ತಾಯಿದ್ದೀರಾ, ಏನು ಎತ್ತ ಅಂತ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ, ನಂಗೆ ಅಮೌಂಟ್ ಅಂತ ಒಂದಿಷ್ಟು ಬರುತ್ತೆ, ತುಂಬ ಜಾಸ್ತಿ ಬರಲ್ಲ ಗೈಸ್. ಒಂದು 20,000 ನನಗೆ ಬರಲ್ಲ, ಅಂದರೆ 3 ತಿಂಗಳಿಗೆ ಅಷ್ಟು ಕೂಡ ನನಗೆ ಬರಲ್ಲ. ಸೊ ಏನು ಬರುತ್ತೆ 3 ತಿಂಗ್ಳಿಗೆ ಒಂದೊಂದು ಸಲ ಅಮೌಂಟು, ಅದನ್ನೇ ನಾನು ಇಟ್ಕೊಂಡು ಡೈಲಿ ಒಂದು 50 ರೂಪಾಯಿ 100 ರೂಪಾಯಿ ಆ ಥರ ಫೋನ್ಪೇ ಮಾಡಿದ್ರು ಕೂಡ ನಾನು ಒಂದು ತಿಂಗಳ ಖರ್ಚು ಮಾಡೋದೇ ಒಂದು 3,000 ಅಷ್ಟು. ಅದು ನನ್ನ ಮಗಳಿಗೆ ಜಾಸ್ತಿ, ನನಗೋಸ್ಕರ ಅಂತ ಅಲ್ಲ, ನನ್ನ ಮಗಳಿಗೆ ಜಾಸ್ತಿ ನಾನು ಫೋನ್ಪೇ ಸ್ಕ್ಯಾನ್ ಮಾಡೋದು. ಸೊ ಒಂದು ತಿಂಗಳು 3,000 ಅಂದ್ರೂ ನಾನು ಏನು ಅರ್ನಿಂಗ್ಸ್ ಮಾಡ್ತೀನಿ ಸೊ ಅದು ಖಾಲಿ ಆಗುತ್ತೆ. ಸೊ ನಾನು ಎಕ್ಸ್ಟ್ರಾ ಏನು ತೊಗೋಬೇಕು ಅಂತ ಹೇಳಿದ್ರು ನನ್ನ ತಂಗಿ ಅಥವಾ ನಮ್ಮ ಅಪ್ಪಾಜಿ ಕೊಡ್ತಾರೆ. ನಾನು ಏನು ಯಾರ ಹತ್ರನೂ ಏನು ಕೇಳೋಕ್ಕೆ ಹೋಗಲ್ಲ ದುಡ್ಡಿನ ಇದರಲ್ಲಿ. ಈಗ ಸಾಲ ಮಾಡಿರೋದೆಲ್ಲ ನಂದು ಓನು, ನಾನೇನು ಸಾಲ ಮಾಡಿದ್ದೀನಿ ಅದು ಸ್ಯಾಲ್ರಿ ಆಗುತ್ತಲ್ಲ ಆವಾಗ ತೀರಿಸ್ಕೋಬೇಕು. ನಾನು ಕೂಡ ಸಾಲಗಾತೀನಿ, ಏನು ರಿಚ್ ಪರ್ಸನ್ ಏನಲ್ಲ, ನಾವು ಕಷ್ಟಪಡ್ತೀವಿ. ಗಂಡ ಇರೋರಿಗೆ ಎಷ್ಟು ಕಷ್ಟ ಇರುತ್ತೋ ಗಂಡ ಇಲ್ಲದೆ ಹೋದವ್ರಿಗೆ ಅದಕ್ಕೆ 100ರಷ್ಟು ಕಷ್ಟ ಇರುತ್ತೆ. ಅದನ್ನು ಕೆಲವು ಅರ್ಥ ಮಾಡ್ಕೊಬೇಕು. ಸೊ ನಾವು ಗಂಡ ಇದ್ದೇ ಇದಕ್ಕೆಲ್ಲ ಪರದಾಡ್ತಿದ್ದೀವಿ. ಅವ್ಳು ಗಂಡ ಇಲ್ದೇ ಹಿಂಗೆ ಆ ಮಗುನ ಸಾಕ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ. ನಮಗೂ ಕೂತಿರೋ ಹತ್ರಕ್ಕೆ ಯಾರೂ ದುಡ್ಡು ಕೊಡೋಲ್ಲ. ನಾನು ಕಷ್ಟಪಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಕಷ್ಟಪಡ್ತಾ ಇದ್ದೀನಿ. ಕೆಲವೊಂದನ್ನು ಹೇಳ್ಕೊಳಕ್ಕೆ ಆಗಲ್ಲ, ನಾನು ಹೇಳ್ಕೊಳ್ಳೋದು ಇಲ್ಲ. ಬಿಕಾಸ್ ಹೇಳ್ಕೊಂಡ್ರೆ ಸಿಂಪತಿ ಅಂತಾರೆ, ಅಥವಾ ನೀವು ಒಳ್ಳೆಯವರಾಗೋದಕ್ಕೆ ಬೇರೆಯವ್ರನ್ನ ಕೆಟ್ಟೋರು ಅಂತೀರಾ ಅಂತಾರೆ. ಅದೆಲ್ಲ ಬೇಡ, ನಾನು ಒಳ್ಳೆಯವಳು ಅನ್ನಿಸ್ಕೊಳ್ಳೋದು ಬೇಡ, ಅಥವಾ ಬೇರೆಯವ್ರನ್ನ ಕೆಟ್ಟೋರು ಅಂತ ತೋರಿಸೋದು ಬೇಡ. ನಂಗೆ ಅವಶ್ಯಕತೆಯೇ ಇಲ್ಲ. ನನಗೆ ಗೊತ್ತು, ಯಾಕಂದರೆ ಜನಗಳನ್ನ ಮೆಚ್ಸೋಕ್ಕಾಗಲ್ಲ ಗೈಸ್. ನಾನು ಹೆಂಗೆ ಇದ್ದರೂ ಜನಗಳನ್ನ ಮೆಚ್ಚೋಕ್ಕಾಗಲ್ಲ. ಸೊ ದೇವ್ರು ಮೆಚ್ಚಿದ್ರೆ ಸಾಕು ಅಂತ ಹೇಳ್ತಾ ನಾನು ಕೂಡ ಸಾಲ ಮಾಡ್ಕೊಂಡಿದ್ದೀನಿ. ಸೊ ಇನ್ನೇನಿಲ್ಲ, ಇದನ್ನು ಹೇಳ್ಕೋಬೇಕಿತ್ತು. ನನಗೂ ಕೂಡ 1.5 ಲಕ್ಷದಷ್ಟಿದೆ. ಬಟ್ ನಗ್ತಾ ಇರ್ತೀನಿ, ನನಗೆ ಎಷ್ಟು ಟೆನ್ಷನ್ಸ್ ಇದೆ ಗೊತ್ತಾ. ನನ್ನ ಹೆಲ್ತ್ ಕೂಡ ಅವಾಗವಾಗ ಕೈ ಕೊಡ್ತಾ ಇರುತ್ತೆ. ನನ್ನ ಹೆಲ್ತ್ಗೂ ಕೂಡ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ. ಎಂಡೋಸ್ಕೋಪಿ ಅಂತೆ, ಸ್ಕಿನ್ಗೆ ಮೆಡಿಸನ್ಸ್ ಅಂತೆ, ಹೇರ್ಗಂತೆ, ಏನೇನೋ ಇನ್ನೂ ತುಂಬ ಕಾಯಿಲೆಗಳಿದ್ದಾವೆ. ಬಟ್ ನಾನು ಜಸ್ಟ್ ಇಗ್ನೋರ್, ಯಾಕಂದರೆ ನಾನು ಯೋಚನೆ ಮಾಡ್ತಾ ಕಾಯಿಲೆಗಳು ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಅಂತೂ ಆಗೋಲ್ಲ. ಅದಕ್ಕೆ ಏನಾಗುತ್ತೋ ಆಗಲಿ ಅನ್ನೋ ಥರ ಅದ್ರ ಕಡೆ ಜಾಸ್ತಿ ಗಮನ ಕೊಡೋಕೆ ಹೋಗಲ್ಲ. ನಾವು ಜಾಸ್ತಿ ಅದ್ರ ಕಡೆನೇ ಗಮನ ಕೊಟ್ಟಾಗ ಸೊ ಅದು ನಮಗೆ ಇನ್ನೂ ಜಾಸ್ತಿ ಅಂತ ಫೀಲ್ ಆಗುತ್ತೆ. ಇಗ್ನೋರ್ ಮಾಡಿದಾಗ ಅಷ್ಟಾಗಲ್ಲ. ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಗೆ ಈ ಕಾಯಿಲೆ ಇದೆಯಾ ಅಂತ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಯೋಚನೆ ಮಾಡಿದಷ್ಟು ಒತ್ತಡ ಜಾಸ್ತಿ ಆಗುತ್ತೆ. ಅಯ್ಯೋ ನನಗೇನು ಇಲ್ಲ, ಇದೆಯಾ ಅದ್ರ ಪಾಡ್ಗೆ ಅದಿರಲಿ ಅನ್ನೋ ಥರ ಬಿಟ್ಕೊಡ್ಬೇಕು. ಸೊ ನಾನು ಇವಾಗ ಹಾಗೆ ಮಾಡ್ತಾ ಇರೋದು. ಸೊ ಇನ್ನೇನಿಲ್ಲ ಗೈಸ್, ಇದನ್ನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಹೇಳ್ಕೊಂಡೆ. ಸೊ ಡೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ನಾನು ನಿಜವಾಗ್ಲೂ ಡೈಲಿ ವ್ಲಾಗ್ ಶೂಟ್ ಕೂಡ ಮಾಡ್ಕೊಂಡಿಲ್ಲ. ಸೊ ಆಗ್ತಾಯಿಲ್ಲ, ನೋಡೋಣ 2 ಡೇಸ್ಗೊಂದ್ಸಲ ಆದರೆ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಬೇಗ 10K ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ಸ್ವೀಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವ್ಲಾಗ್ನ ಎಂಟು ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.